ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡುತ್ತಾ ಇದ್ದೀವಿ. ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ, ಇನ್ನು ದ್ವಾದಶ ರಾಶಿಗಳ ಕಂಪ್ಲೀಟ್ ಮಾಹಿತಿ ಅಂದ್ರೆ ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಈ ಎಲ್ಲ ಮಾಹಿತಿ ಇದರೊಟ್ಟಿಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಕೊಟ್ಟಂತಹ ಸಾಲ ವಾಪಸ್ ಬರಬೇಕು ಅಂದ್ರೆ ಯಾವ ರಾಶಿಯವರು ಯಾವ ರೀತಿಯಾದಂತಹ ಪರಿಹಾರವನ್ನು ಅನುಸರಿಸಬೇಕಾಗುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ನಿತ್ಯವೂ ಕೂಡ ಪಂಚಾಂಗವನ್ನು ನಾವು ತಿಳಿಸಿಕೊಡ್ತಾ ಬರ್ತಾ ಇದ್ದೀವಿ. ಒಂದು ವಿಶೇಷವಾಗಿ ಈ ಒಂದು ವಾಹಿನಿಯಲ್ಲಿ ಯಾಕೆ ನಾವು ಪಂಚಾಂಗವನ್ನು ತಿಳ್ಕೋಬೇಕು ಅಂತ ನೋಡಿ. ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣಗಳೇ ಪಂಚಾಂಗ ಅಂತ. ಇವತ್ತು ಯಾವ ಒಂದು ತಿಥಿ ಇದೆ, ಯಾವ ನಕ್ಷತ್ರ ಇದೆ, ಮತ್ತು ಯಾವ ಯೋಗ, ಯಾವ ಕರ್ಣಗಳಿದೆ ಅಂತ ನಾವು ತಿಳಿದು ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡ್ಕೊಳ್ತಾ ಬರ್ತೀವಿ. ಹಾಗಾಗಿ ಇವತ್ತು ಆ ನಕ್ಷತ್ರವು ಕೂಡ ಎಷ್ಟು ನಮಗೆ ಇಂಪಾರ್ಟೆಂಟ್ ಅಂತ ನೋಡ್ಕೋಬೇಕಾಗುತ್ತೆ. ಮತ್ತು ಇವತ್ತು ಯಾವ ತಿಥಿ ಇದೆ, ಯಾಕಂದರೆ ಕೆಲವರಿಗೆ ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನಗಳಲ್ಲಿ ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡ್ಕೊಳೋದಿಲ್ಲ. ಅವರಿಗೆಲ್ಲ ಇವಾಗ ಕೆಲವೊಬ್ಬರಿಗೆ ಗೊತ್ತಾಗಿರಲ್ಲ, ಕೆಲವರಿಗೆ ಅಮಾವಾಸ್ಯೆ ಯಾವಾಗಿದೆ ಮತ್ತು ಪೌರ್ಣಮಿ ಯಾವಾಗಿದೆ. ಮತ್ತು ಈಗ ನೋಡಿ, ವಿಶೇಷವಾಗಿ ಗಣಪತಿಯ ನಾವು ಪೂಜೆ ಮಾಡ್ತೀವಿ, ಈ ಷಷ್ಠಿ ಯಾವತ್ತಿದೆ, ಮತ್ತು ಹಾಗೆ ಇನ್ನುಳಿದ ಕೆಲವೊಂದು ತಿಥಿಗಳಲ್ಲಿ ಕೆಲವೊಂದು ವಿಶೇಷವಾಗಿ ಪೂಜಾರಿಗಳನ್ನು ನಾವು ಮಾಡಿಕೊಳ್ಳುವುದರಿಂದ ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣಗಳನ್ನು ಕೂಡ ತಿಳಿದು ನಡೆಯುವುದು ತುಂಬ ವಿಶೇಷವಾಗಿರುವುದರಿಂದ ನಿತ್ಯವೂ ನಾವು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಇವಾಗ ನೋಡಿ, ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ವರುಷ ಋತು, ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಇದ್ದೀವಿ ನಾವು. ನೋಡಿ, ಇವತ್ತು ವಿಶೇಷವಾಗಿ ಕೃಷ್ಣ ಪಕ್ಷ, ರೋಹಿಣಿ ನಕ್ಷತ್ರ ಇವತ್ತು ಇರುವಂಥದ್ದು. ಹಾಗೆ ರೋಹಿಣಿ ನಕ್ಷತ್ರ, ಸಿದ್ಧಿಯೋಗ, ವಣಿಜ ಕರ್ಣವನ್ನು ಇವತ್ತು ವಿಶೇಷವಾಗಿ ನಾವು ಪಂಚಾಂಗದಲ್ಲಿ ನೋಡ್ಬೋದಾಗಿದೆ. ಹಾಗೆ ಇವತ್ತಿನ ಈ ರಾಹುಕಾಲ ಮತ್ತು ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಕೂಡ ನಾವು ವಿಶೇಷವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನೋಡಿ, ಎಲ್ಲೋ ಒಂದು ಹೊರಗಡೆ ಒಂದು ಒಳ್ಳೆ ಶುಭ ಕಾರ್ಯಕ್ಕೆ ಹೋಗ್ಬೇಕು ಅಂದ್ಕೊಂಡಿರ್ತೀರಾ. ನೋಡಿ, ನಾವು ಇಂದಿನಿಂದ ಕೂಡ ಅದು ವಾಡಿಕೆ ಇದೆ ನಮ್ಮಲ್ಲಿ. ಏನು, ಈ ಯಮಗಂಡ ಕಾಲದಲ್ಲಿ ಮತ್ತು ರಾಹುಕಾಲಗಳಲ್ಲಿ ನಾವು ಯಾರೂ ಪ್ರಯಾಣ ಮಾಡಲ್ಲ, ಮತ್ತು ಯಾವುದೇ ಒಂದು ಶುಭ ಕಾರ್ಯಗಳನ್ನು ನಾವು ಪ್ರಾರಂಭ ಮಾಡುವುದಿಲ್ಲ. ಯಾಕಂದರೆ ನಮ್ಮ ಪೂರ್ವಜರು ಕೂಡ ಈ ಯಮಗಂಡ ಕಾಲಗಳನ್ನು ಮತ್ತು ರಾಹುಕಾಲಗಳನ್ನು, ಗುಳಿಕ ಕಾಲಗಳನ್ನು ವಿಶೇಷವಾಗಿ ನೋಡಿಕೊಂಡು ಅವತ್ತಿನ ದಿನ ಕೆಲಸಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ರು. ಹಾಗಾಗಿ ಇವತ್ತು ಈ ರಾಹುಕಾಲ, ಯಮಗಂಡ ಕಾಲ, ಗುಳಿಕ ಕಾಲ ಯಾವ ಸಮಯದಲ್ಲಿದೆ ನೋಡ್ಕೋಬೇಕಾಗುತ್ತೆ. ನೋಡಿ, ಇವತ್ತು ರಾಹುಕಾಲ ಬೆಳಗ್ಗೆ 7 ಗಂಟೆ 40 ನಿಮಿಷದಿಂದ 9 ಗಂಟೆ 10 ನಿಮಿಷದವರೆಗೆ ರಾಹುಕಾಲ ಇರುವಂಥದ್ದು. ಹಾಗೆ ಯಮಗಂಡ ಕಾಲ 10 ಗಂಟೆ 41 ನಿಮಿಷದಿಂದ 12 ಗಂಟೆ 12 ನಿಮಿಷದವರೆಗೆ ನಾವು ಯಮಗಂಡ ಕಾಲವನ್ನು ನೋಡ್ಬೋದು. ಹಾಗೆ ಗುಳಿಕ ಕಾಲ 1 ಗಂಟೆ 43 ನಿಮಿಷದಿಂದ 3 ಗಂಟೆ 13 ನಿಮಿಷದವರೆಗೆ ನಾವು ಗುಳಿಕ ಕಾಲವನ್ನು ಕೂಡ ನೋಡಬಹುದು. ಹಾಗೆ ನಿತ್ಯವೂ ನಾವು ಹೇಳ್ತಾ ಬರ್ತಾ ಇದ್ದೀವಿ ಬ್ರಾಹ್ಮಿ ಮುಹೂರ್ತ ಅಂತ. ಯಾರಾದರೂ ವಿದ್ಯಾರ್ಜನೆಗೆ ಅಂತ ಅಥವಾ ನೋಡಿ, ಯಾರೋ ಮಕ್ಕಳು ಓದ್ತಾ ಇರಲ್ವಲ್ಲ, ಅವ್ರಿಗೆ ಓದಿದ್ದೆಲ್ಲ ತಲೆಯಲ್ಲಿ ಇರಲ್ಲ ಅಂತ ಹೇಳ್ತಾರೆ, ಕೆಲವರು ಬರ್ತಾ ಇರ್ತಾರೆ ನಮ್ಮ ಹತ್ರ. ಅವಾಗ ಏನು ಮಾಡಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ವಿಶೇಷವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿ ಅನುಕೂಲ ಆಗುತ್ತೆ, ಚಿತ್ತಶುದ್ಧಿ ಇರುತ್ತೆ, ಮತ್ತು ಚಿತ್ತಶಾಂತಿ, ನಮ್ಮ ಮನಸ್ಸು ತುಂಬ ಶಾಂತ ರೀತಿಯಲ್ಲಿ ಇರುವಂಥದ್ದು ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ. ಹಾಗಾಗಿ ಮತ್ತೆ ಜಪ ತಪ ಹೋಮಾದಿಗಳನ್ನು ಮಾಡ್ಕೊಳ್ಳಲಿಕ್ಕೆ ಕೂಡ ತುಂಬ ವಿಶೇಷವಾದಂತಹ ಸಮಯ ಈ ಬ್ರಾಹ್ಮಿ ಮುಹೂರ್ತ. ಈ ಬ್ರಾಹ್ಮಿ ಮುಹೂರ್ತದ ಸಮಯ ಬೆಳಗಿನ ಜಾವ 4 ಗಂಟೆ 23 ನಿಮಿಷದಿಂದ 5 ಗಂಟೆ 18 ನಿಮಿಷದವರೆಗೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತವನ್ನು ನೋಡಬಹುದು. ಹಾಗೆ ಸೂರ್ಯಾಸ್ತಮ ಮತ್ತು ಸೂರ್ಯೋದಯವನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಕೆಲವೊಂದು ಶುಭ ಕಾರ್ಯಗಳನ್ನು ಅಥವಾ ಕೆಲವೊಂದು ಜಪಗಳನ್ನು ಮಾಡ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಸೂರ್ಯೋದಯ ನೋಡಿ, ಬೆಳಗ್ಗೆ 6 ಗಂಟೆ 9 ನಿಮಿಷಕ್ಕೆ ಸೂರ್ಯೋದಯ ಆದರೆ ಸೂರ್ಯಾಸ್ತಮವು ಸಂಜೆ 6 ಗಂಟೆ 15 ನಿಮಿಷಕ್ಕೆ ಈ ದಿವಸ ಸೂರ್ಯಾಸ್ತಮವನ್ನು ಕೂಡ ನಾವು
ವಿಶೇಷವಾಗಿ ನೋಡ್ಬೋದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳ್ಕೊಂಡಿದ್ದಾಯ್ತು. ಇನ್ನು ದ್ವಾದಶ ರಾಶಿಗಳು ಯಾವ ರೀತಿಯಾಗಿದೆ, ಇವತ್ತಿನ ದಿನ ಭವಿಷ್ಯ ಹೇಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, 12 ರಾಶಿಗಳ ಫಲಾನುಫಲ ಹೇಗಿದೆ ತಿಳಿಸ್ಕೊಡಿ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತೆ ಮೀನ ರಾಶಿಗಳು. ನೋಡಿ, ಇವೇ ದ್ವಾದಶ ರಾಶಿಗಳಂತ. ಈ ಒಂದು ಕಾಲಘಟ್ಟದಲ್ಲಿ, ಕಾಲಮಾನದಲ್ಲಿ ಎಲ್ಲರಿಗೂ ಕೂಡ ಅವರವರ ರಾಶಿಗಳು ತಿಳಿದಿದ್ದೇ ಇರುತ್ತೆ. ಕೆಲವೊಂದು ರಾಶಿಯವರಿಗೆ ನೋಡಿ, ಅವರ ರಾಶಿ ನೋಡ್ಕೊಂಡು ಅವರೇ ಕೆಲವೊಂದು ಆ ಜಾತಕ ಅನುಸೂಚರವಾಗಿರುವ ಫಲಾನುಫಲಗಳನ್ನು ತಿಳ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಇವಾಗ ದಿನನಿತ್ಯವೂ ಕೂಡ ನಾವು ನಿತ್ಯ ಭವಿಷ್ಯ ಹೇಳ್ತಾ ಇದ್ದೀವಿ. ಏನು ನಿತ್ಯ ಭವಿಷ್ಯ? ಇವತ್ತಿನ ದಿವಸ ನಿಮಗೆ ಯಾವುದೆಲ್ಲ ಅನುಕೂಲಗಳು ಮತ್ತು ಅನಾನುಕೂಲಗಳಿದೆ, ಏನೆಲ್ಲ ಮಾಡಿದ್ರೆ ನಿಮಗೆ ಅನುಕೂಲಗಳಾಗುತ್ತೆ ಮತ್ತು ಒಳಿತಾಗುತ್ತೆ ಅನ್ನೋದಂಥದ್ದನ್ನ ನಾವು ತಿಳಿದು ನಡೆಯುವಂಥದ್ದೇ ಈ ದಿನ ಭವಿಷ್ಯ ಅಂತ. ಪ್ರಥಮ ರಾಶಿ ಮೇಷರಾಶಿ. ಶೀಘ್ರದಲ್ಲೇ ಸಂತೋಷಕರ ಸುದ್ದಿಯೊಂದು ಆಲಿಸಲಿದ್ದೀರಿ. ನೋಡಿ, ಮೇಷರಾಶಿಯವ್ರಿಗೆ ಏನಂತ ಹೇಳುತ್ತೆ ಅಂದರೆ, ಶೀಘ್ರದಲ್ಲೇ ಸಂತೋಷಕರ ವಿಚಾರ ಅಂದರೆ ನೋಡಿ, ನೀವು ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಆ ಕೆಲಸದಲ್ಲಿ ತುಂಬ ಏನೋ ತೊಂದರೆ ಅನುಭವಿಸ್ತಾ ಇರ್ತೀರಾ, ಅಥವಾ ಏನೋ ಮದುವೆ ವಿಚಾರನೋ ಅಥವಾ ಏನೋ ಒಂದು ಮನೆ ತಗೋಬೇಕು ಅಂತ ತುಂಬ ದಿವಸದಿಂದ ನೀವು ಪ್ರಯತ್ನ ಪಡ್ತಾ ಇರ್ತೀರ, ಆಗ್ತಾ ಇರಲ್ಲ. ಆದರೆ ಇವತ್ತು ಯಾವುದೋ ಒಂದು ಮೂಲಗಳಿಂದ ನಿಮಗೆ ವಿಶೇಷವಾಗಿ ಸಂತೋಷಕರವಾಗಿರೋ ಇರಬಹುದಾದಂತಹ ಮಾಹಿತಿ ನಿಮಗೆ ಸಿಗುವಂಥದ್ದು ನೋಡ್ಬೋದು. ಹಾಗೆ ಸಾಮಾಜಿಕ ಸೇವೆಯಲ್ಲಿ ದಿನವಿಡೀ ತೊಡಗಿಕೊಳ್ಳುವಿರೆ. ದೈವ ಬಲ ಇರುವುದರಿಂದ ಅತಿ ಚಿಂತೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ನೋಡಿ, ಕೆಲವರು ಇರ್ತಾರೆ ತುಂಬ ಯಾವಾಗಲೂ ಸಮಾಜ ಸೇವೆ ಮಾಡ್ತಾ ಇರ್ತಾರೆ. ಈ ರೀತಿ ಇರುವಂತಹ ಮೇಷರಾಶಿಯವರಿಗೆ ಇವತ್ತು ವಿಶೇಷವಾಗಿರುವ ದಿನ ಆಗುತ್ತೆ. ಮತ್ತು ತುಂಬ ಅಧಿಕ ಚಿಂತನೆ ಮಾಡಿದ್ರೆ ನಿಮಗೆ ಅದಕ್ಕೆ ಅನಾನುಕೂಲಗಳಾಗುವಂಥದ್ದು. ಏನು ಚಿಂತೆ ಮಾಡಿದ್ರೆ ಇವತ್ತು ದಿನವನ್ನು ಕಳೀರಿ, ತುಂಬ ವಿಶೇಷವಾಗಿರುವಂಥ ದಿನ ಮೇಷರಾಶಿಯವರಿಗೆ ಆಗಿರುತ್ತೆ. ಹಾಗೆ ವೃಷಭ ರಾಶಿ. ಬಹಳ ಕಾಲದಿಂದ ಯೋಚಿಸಿದ ಕಾರ್ಯಗಳಲ್ಲಿ ಯಶಸ್ಸು, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಕಾರ್ಯ ವಿಳಂಬ ಆಗುತ್ತೆ. ನೋಡಿ, ಏನು ಹೇಳುತ್ತೆ, ಇವತ್ತು ತುಂಬ ದಿವಸದಿಂದ ಯಾವುದೊಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರಲ್ವ, ಅದೆಲ್ಲ ಕೆಲಸ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಆದರೂ ಕೂಡ ಏನಾದರೂ ಈ ಗೌರ್ಮೆಂಟ್ ಕೆಲಸದಲ್ಲಿ, ಏನಾದರೂ ಈ ಸರ್ಕಾರಿ ಕೆಲಸಗಳಲ್ಲಿ ನಿಮಗೇನಾದರೂ ಲಾಭ ಆಗಬೇಕು ಅಂತಿದ್ರೆ, ಅಲ್ಲಿ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕಂತಿದ್ರೆ ಅದು ಸ್ವಲ್ಪ ತಡ ಆಗುತ್ತೆ ಅಂತ ಹೇಳುತ್ತೆ. ಆದರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಇವತ್ತು ಯಶಸ್ಸು ಸಿಗುವಂಥದ್ದು ಕೂಡ ನೋಡ್ಬೋದು ವೃಷಭ ರಾಶಿಯವರಿಗೆ. ಹಾಗೆ ಪತ್ರ ವ್ಯವಹಾರಗಳ ಬಗ್ಗೆ ಎಚ್ಚರ ಇರಬೇಕು. ನೋಡಿ, ಯಾವತ್ತು ನಾವು ಪತ್ರ ವ್ಯವಹಾರಗಳಲ್ಲಿ ಗೌರ್ಮೆಂಟ್ ಕೆಲಸ ಸಂಬಂಧಪಟ್ಟಿದ್ದು ಪತ್ರ ವ್ಯವಹಾರಗಳು ಜಾಸ್ತಿ ಇರುತ್ತೆ. ನೋಡಿ, ಇವತ್ತು ಏನು ಹೇಳುತ್ತೆ, ಈ ವೃಷಭ ರಾಶಿಯವರಿಗೆ ನೀವು ವಿಶೇಷವಾಗಿ ಕಾಳಜಿ ವಹಿಸಬೇಕು. ಯಾವುದೇ ರೀತಿಯ ಪತ್ರ ವ್ಯವಹಾರ ಮಾಡ್ಕೋಬೇಕಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿ ಕೆಲಸ ಮಾಡಿ, ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಮಿಥುನ ರಾಶಿ. ನಿವೇಶನ ಖರೀದಿ ಅಥವಾ ಗೃಹ ನಿರ್ಮಾಣ ಕಾರ್ಯ ಯಶಸ್ವಿ ಆಗುವಂಥದ್ದು. ನೋಡಿ, ಈ ಮಿಥುನ ರಾಶಿಯವ್ರಿಗೆ ಏನು ಹೇಳುತ್ತೆ, ಈಗ ಹೊಸದಾಗಿ ಮನೆ ತಗೋಬೇಕು ಅಂದ್ಕೊಳ್ತಾ ಇರ್ತೀರಾ, ಮತ್ತು ಮನೆ ಕಟ್ಟಬೇಕು ಅಂದ್ಕೊಳ್ತಾ ಇರ್ತೀರಾ, ಒಂದು ಭೂಮಿ ತಗೊಳ್ಲಿಕ್ಕೆ ಕೂಡ ಆಗ್ತಾ ಇರಲ್ಲ. ದುಡ್ಡಿದ್ರು ಕೂಡ ಕೆಲವರಿಗೆ ಈ ಕೆಲಸಗಳು ಹೇಳಿ ಈ ಕೆಲಸಗಳು ಕೈ ಹಿಡಿತಾ ಇರಲ್ಲ. ಹಾಗಾಗಿ ಇವತ್ತು ಈ ಮಿಥುನ ರಾಶಿಯವರಿಗೆ ಅನುಕೂಲವಾದ ದಿನ ಸೋಮವಾರ. ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ, ಮುನ್ನುಗ್ಗಿ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಮುಂದುವರಿರಿ, ನಿಮಗೆ ಅನುಕೂಲಗಳಾಗುತ್ತೆ. ಹಾಗೆ ಅಧಿಕಾರಿಗಳಿಂದ ಸಹಕಾರ ದೊರಕುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ನೋಡಿ, ಅಧಿಕಾರಿಗಳಿಂದ ನಿಮಗೆ ಇವತ್ತು ಅನುಕೂಲ ಆಗುತ್ತೆ. ನೋಡಿ, ಈಗ ಯಾವುದೊಂದು ಮನೆ ತಗೋಬೇಕು, ಒಂದು ಭೂಮಿ ತಗೋಬೇಕಂತಂದ್ರೆ ಯಾರ್ದಾದ್ರೂ ನಮಗೆ ಅವರ ಒಂದು ಸ್ವಲ್ಪ ಅವ್ರ ಸಜೆಷನ್ಸ್ ಅಂತ ಹೇಳ್ತೀವಿ, ಅವ್ರು ಏನಾದರೂ ನಮಗೆ ಅನುಕೂಲ ಮಾಡುವಂತಹ ರೀತಿಯಲ್ಲಿ ಯಾರೋ ದೊಡ್ಡ ವ್ಯಕ್ತಿಯಿಂದ ಅನುಕೂಲ ಆಗ್ಬೋದು. ಆದರೂ ಕೂಡ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಿರಬೇಕಾಗುತ್ತೆ. ಇದನ್ನು ಇವತ್ತು ಮಿಥುನ ರಾಶಿಯವರು ನೋಡ್ಕೋಬೇಕು. ಹಾಗೆ ಕಟಕ ರಾಶಿ. ವ್ಯವಹಾರದಲ್ಲಿ ಅಧಿಕ ದೂರದ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಆಗುವಂಥದ್ದು. ಯಾರು ಕಟಕ ರಾಶಿಯವರು ಇರ್ತೀರಾ, ವ್ಯಾಪಾರಕ್ಕಾಗಲಿ ಅಥವಾ ವ್ಯವಹಾರಕ್ಕಾಗಲಿ ದೂರದ ಪ್ರಯಾಣ ಮಾಡಿ ಇವತ್ತು ಅನುಕೂಲ ಆಗುತ್ತೆ. ಇವತ್ತು ಏನಾಗ್ಬಿಡುತ್ತೆ ನೋಡೋ, ತುಂಬ ದೂರ ಇದೆ, ಅಲ್ಲಿ ಹೋದ್ರೆ ಕೆಲಸ ಆಗುತ್ತೋ ಆಗಲ್ವೋ ಅನ್ನೋ ಚಿಂತೆ ಬೇಕಾಗಿಲ್ಲ. ಕಟಕ ರಾಶಿಯವರಿಗೆ ದೂರದ ಪ್ರಯಾಣ ಇದ್ರೂ ಕೂಡ ನೀವು ಹೋಗಿ ನಿಮಗೆ ವಿಶೇಷವಾದ ಅನುಕೂಲ, ಧನಪ್ರಾಪ್ತಿ ಆಗುವಂಥದ್ದು ಕೂಡ ಕಟಕ ರಾಶಿಯವರಿಗೆ ನೋಡ್ಬೋದು. ಹಾಗೆ ಉದ್ಯೋಗದಲ್ಲಿ ಸಾಧಾರಣ ಪ್ರಗತಿ ಕಂಡು ಬರುವುದು, ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ನೋಡಿ, ಏನಂತ ಹೇಳುತ್ತೆ, ಉದ್ಯೋಗದಲ್ಲಿ ಸಾಧಾರಣ ಸುಧಾರಣೆ. ನೋಡಿ, ನೀವು ತುಂಬ ದೂರ ಏನೋ ಪ್ರಯಾಣ ಇದೆ ಅಂತೇಳಿ ಕಾರ್ಯಕ್ಕೆ ನೀವು ಹೋಗಿಲ್ಲ ಅಂತಂದರೆ ಇನ್ನೂ ಅನಾನುಕೂಲಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಕೆಲಸ ಕಾರ್ಯದಲ್ಲಿ ನೀವು ಕೈ ಹಿಡಿದು ಮಾಡಿ, ನಿಮಗೆ ಆ ಭಗವಂತನ ಅನುಗ್ರಹದಿಂದ ಯಶಸ್ಸು ಸಿಗುತ್ತೆ. ಹಾಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಪ್ರಗತಿಯನ್ನು ಕಾಣಬಹುದು ಕಟಕ ರಾಶಿಯವರಿಗೆ. ಹಾಗೆ ಸಿಂಹ ರಾಶಿ. ಸರ್ಕಾರಿ ನೌಕರರಿಗೆ ಕೊಂಚ ವಿಶ್ರಾಂತಿ ದೊರಕುವಂಥದ್ದು. ಯಾರು ಸರ್ಕಾರಿ ನೌಕರರಿದ್ದೀರಾ, ಇವತ್ತು ನೋಡಿ ಸೋಮವಾರ ತುಂಬ ಕೆಲಸಗಳಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. ಇವತ್ತು ಅವ್ರು ನಿಮಗೆ ವಿಶ್ರಾಂತಿ ಸಿಗುವಂತಹ ಸಂದರ್ಭ ಕೂಡ ಹೆಚ್ಚಾಗುತ್ತೆ. ಹಾಗೆ ಸಾಲ ಮರುಪಾವತಿ ಆಗುವುದು, ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರಗತಿ ಆಗುವಂಥದ್ದು. ಯಾರಿಗೋ ಸಾಲಗಳು ಏನೋ ಕೊಟ್ಬಿಟ್ಟಿರ್ತೀರಾ, ಅಂಥದ್ದು ಇವತ್ತು ಬರುವಂತಹ ಲಕ್ಷಣಗಳು ಸಿಂಹರಾಶಿಯವ್ರಿಗೆ ಕಾಣ್ತಾ ಇದೆ. ಹಾಗೆ ವಿದ್ಯಾರ್ಥಿಗಳು ಯಾರು ಇರ್ತೀರೋ ಅವ್ರಿಗೆಲ್ಲರಿಗೂ ಕೂಡ ವಿದ್ಯಾ ಪ್ರಗತಿ ಕಾಣುವಂಥದ್ದು. ತುಂಬ ದಿವಸದಿಂದ ಏನು ಓದಿದ್ರು ತಲೆಗೆ ಹೋಗ್ತಾ ಇರಲ್ಲ, ಅಥವಾ ಏನೋ ಚಿಂತೆ ಮಾಡ್ತಾ ಇರ್ತೀರಾ,
ಅದೆಲ್ಲವೂ ಕೂಡ ಚಿಂತೆ ನಿರ್ಮೂಲನೆ ಆಗಿ ನಿಮಗೆ ಅನುಕೂಲದ ವಾತಾವರಣ. ಸಿಂಹ ರಾಶಿಯವರಿಗೆ ಇವತ್ತು ವಿದ್ಯಾರ್ಥಿಗಳಿಗೆ ತುಂಬ ವಿಶೇಷವಾದಂತಹ ದಿನ ಆಗಿರುತ್ತೆ. ಹಾಗೆ ಕನ್ಯಾ ರಾಶಿ, ವೈದ್ಯ ವೃತ್ತಿಯಲ್ಲಿರುವವರಿಗೆ ಆದಾಯದ ಹೆಚ್ಚಳ ಮತ್ತು ಮನೋರಂಜನೆಗೋಸ್ಕರ ದೂರದ ಪ್ರಯಾಣ ಸಾಧ್ಯತೆ ಇರುವಂಥದ್ದು. ಯಾರ್ಯಾರು ಈ ವೈದ್ಯರಿರ್ತೀರಾ ಕನ್ಯಾ ರಾಶಿಯವರಿಗೆ ತುಂಬ ವಿಶೇಷವಾದಂತಹ ದಿನ ಆಗಿರುತ್ತೆ ಇವತ್ತು. ನೋಡಿ, ವೈದ್ಯ ವೃತ್ತಿಯಲ್ಲಿ ಇರೋರಿಗೂ ಕೂಡ ತುಂಬ ಏನು ಒಂದು ಹಣದ ಸಹಾಯ ಸಿಗುವಂಥದ್ದು, ನಿಮ್ಮ ವೃತ್ತಿಯಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು ಮತ್ತು ಪ್ರವಾಸಕ್ಕೆ ಹೋಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಹಾಗೆ ಬೇರೆಯವರ ವ್ಯವಹಾರದಿಂದ ಮೋಸ ಹೋಗುವ ಸಾಧ್ಯತೆ ಇರುವಂಥದ್ದು. ನೋಡಿ, ನೀವು ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತೆ. ನಿಮ್ಮ ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ಬೇರೆಯವರಿಂದ ಮೋಸವನ್ನು ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾ ಇದೆ. ಹಾಗಾಗಿ ಯಾರು ಇದ್ದೀರಾ ಈ ಕನ್ಯಾ ರಾಶಿಯವರು, ಹಿಂದೆ ಮುಂದೆ ನೋಡಿ ವ್ಯವಹಾರಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಹಾಗೆ ತುಲಾ ರಾಶಿ, ಕೆಲವರಿಗೆ ಉದ್ಯೋಗದಲ್ಲಿ ಬದಲಾವಣೆ ಉಂಟಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ಮಾಡುವ ಕೆಲಸ ಕಾರ್ಯದಲ್ಲಿ ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತಿರ್ತೀರಾ, ಯಾವುದೋ ಒಂದು ಖಾಸಗಿ ಕ್ಷೇತ್ರದಲ್ಲಿ ಇರ್ಬೋದು, ಅಥವಾ ಗೌರ್ಮೆಂಟ್ ಕೆಲಸ ಆಗ್ಬೋದು, ಅಥವಾ ಯಾವುದೋ ಒಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಾ. ನೋಡಿ, ವೃತ್ತಿ ಬದಲಾವಣೆ ಆಗುವಂತಹ ಸಾಧ್ಯತೆ ಅಥವಾ ಅದರ ಮಾತುಕತೆ ಆಗುವಂತಹ ಸಾಧ್ಯತೆ ಇವತ್ತು ಹೆಚ್ಚಾಗಿರುತ್ತೆ ತುಲಾರಾಶಿಯವರಿಗೆ. ಅನಾವಶ್ಯಕವಾಗಿ ಅಪವಾದವನ್ನು ಎದುರಿಸಬೇಕಾಗುತ್ತೆ. ನೋಡಿ, ಯಾಕೆ ವೃತ್ತಿ ಬದಲಾವಣೆ ಆಗುತ್ತೆ ಅಂತಂದರೆ, ಅನಾವಶ್ಯಕವಾಗಿ ನೀವೇನು ತಪ್ಪು ಮಾಡಿರಲ್ಲ. ಕೆಲವರು ಹೇಳ್ತಾ ಇರ್ತಾರೆ, ನೋಡಿ ನಾವೇನು ಮಾಡಿಲ್ಲ ಅಂದರೂ ಅವರಿಗೆ ಪದೇ ಪದೇ ಅವರ ಮೇಲೇ ಆರೋಪಗಳು ಬರುವಂಥದ್ದು ಆಗ್ತಾ ಇರುತ್ತೆ. ಅದು ಆ ರೀತಿ ಆಗಿ ಇವತ್ತು ನಿಮಗೆ ವೃತ್ತಿ ಬದಲಾವಣೆ ಆಗುವಂತಹ ಲಕ್ಷಣಗಳು ಕನ್ಯಾ ರಾಶಿಯವರಿಗೆ ಕಾಣ್ತಾ ಇದೆ. ಹಣಕಾಸು ವಿಚಾರದಲ್ಲಿ ನೀವು ಕೂಡ ತುಂಬ ಜಾಗೃತಿ ವಹಿಸಬೇಕಾಗುತ್ತೆ ಇವತ್ತು. ನೋಡಿ, ಸೋಮವಾರ ನೀವು ಕೂಡ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ. ನೀವು ತುಲಾರಾಶಿಯವರು ಯಾವುದೇ ರೀತಿಯ ಹಣ ಕೊಡೋದಾಗ್ಲಿ ತಗೊಳ್ಳೋದಾಗ್ಲಿ ಸ್ವಲ್ಪ ಜಾಗ್ರತೆಯಿಂದ ಕೆಲಸ ಮಾಡ್ಕೋಬೇಕು, ಅನುಕೂಲ ಆಗುತ್ತೆ. ಮತ್ತು ವೃಶ್ಚಿಕ ರಾಶಿ, ನೂತನ ಕಾರ್ಯವನ್ನು ಮಾಡಲು ಆಲೋಚಿಸುವಿರಿ. ವೃಶ್ಚಿಕ ರಾಶಿಯವರು ನೋಡಿ ಇವತ್ತು ಏನಾಗ್ಬಿಡುತ್ತೆ, ಯಾವುದೋ ಒಂದು ಹೊಸದಾಗಿ ಒಂದು ವ್ಯಾಪಾರನೋ ಅಥವಾ ಉದ್ಯೋಗನೋ ಅಥವಾ ಏನೋ ಒಂದು ಯಾವುದೋ ಒಂದು ಕ್ಷೇತ್ರದಲ್ಲಿ ಹೊಸದಾಗಿ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇವತ್ತು ಮಾಡ್ಕೊಳ್ಳಿ. ತುಂಬ ವಿಶೇಷವಾದಂತಹ ದಿನ ಆಗಿರುತ್ತೆ ಇವತ್ತು ಸೋಮವಾರ. ಭಗವಂತನದ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ಮುಂದುವರಿರಿ, ನಿಮಗೆಲ್ಲವೂ ಕೂಡ ಅನುಕೂಲ ಆಗುತ್ತೆ. ಹಾಗೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕ್ಷೇತ್ರದವರ ಪ್ರತಿಭೆಗೆ ತಕ್ಕ ಪ್ರತಿಫಲ ದೊರಕುವಂಥದ್ದು. ಯಾರ್ಯಾರು ಈ ಇಂಜಿನಿಯರ್ಸ್ ಇರ್ತೀರಾ, ನೋಡಿ ಇಂಜಿನಿಯರ್ಸ್ ತುಂಬ ಅವರಿಗೆ ಪ್ರತಿಭೆ ತುಂಬ ಜಾಸ್ತಿ ಇರುತ್ತೆ. ಎಷ್ಟೆಲ್ಲ ಅವರು ಈಗ ಇಂಜಿನಿಯರ್ಸ್ ಅಲ್ವಾ, ಎಲ್ಲ ಕಡೆ ಏನೇ ಒಂದು ವಿಶೇಷವಾಗಿ ಒಂದು ಕೆಲಸ ಕಾರ್ಯಗಳು ನಡಿಬೇಕು ಅಂತಂದರೆ ಆ ಇಂಜಿನಿಯರ್ಸ್ರಿಂದಲೇ. ಅವರಲ್ಲಿ ಅಷ್ಟೊಂದು ಕಲಾ ಇದಿರುತ್ತೆ. ಅಂಥವ್ರಿಗೆ ಇಷ್ಟು ದಿನ ಅವ್ರು ಮಾಡಿರುವ ಕೆಲಸಕ್ಕೆ ತಕ್ಕ ಪ್ರತಿಫಲ ದೊರಕಿರಲ್ಲ. ಆದರೆ ಇವತ್ತು ಅವರಿಗೆ ತುಂಬ ವಿಶೇಷವಾದ ಫಲಗಳು ಸಿಗುವುದು ನೋಡ್ಬೋದು ವೃಶ್ಚಿಕ ರಾಶಿಯವರಿಗೆ. ಹಾಗೆ ಮೆಡಿಕಲ್ ಇದ್ದವ್ರಿಗೂ ಕೂಡ ನಿಮಗೆ ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಯಾರು ಮೆಡಿಕಲ್ ಎಲ್ಲ ಓದ್ತಾ ಇದ್ದೀರಾ, ಮೆಡಿಕಲ್ ಕ್ಷೇತ್ರದಲ್ಲಿ ಕೆಲಸಗಳು ಮಾಡ್ತಿದ್ದೀರಾ, ಅವ್ರಿಗೂ ಕೂಡ ತುಂಬ ಅನುಕೂಲಕರವಾದಂತಹ ದಿನ ನಿಮಗೆ ಆಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಹಾಗೆ ಧನುಸ್ಸು ರಾಶಿ, ಈ ದಿನ ಬಹಳ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ಯಾರು ಧನುಸ್ಸು ರಾಶಿ ಇರ್ತೀರಾ, ಇವತ್ತು ನೋಡಿ ತುಂಬ ದಿವಸದಿಂದ ಈ ಸರಾಗವಾಗಿ ನಡೀತಿದ್ದ ಕೆಲಸ ಸ್ವಲ್ಪ ಕಷ್ಟದಿಂದ ಕೂಡಿರುವಂಥದ್ದು, ಮನಸ್ಸಿಗೆ ತೊಂದರೆಗಳಾಗುವಂಥದ್ದು ಕೂಡ ಕಾಣ್ತಾ ಇದೆ. ಹಾಗಾಗಿ ಮಾಡುವ ಕೆಲಸದಲ್ಲಿ ಕೃಷಿಕರಿಗೆ ಮತ್ತು ಹೆಚ್ಚಿನ ಧನಾಗಮನ ನಿರೀಕ್ಷೆ ಕೂಡ ಇರುವಂಥದ್ದು. ಯಾರು ಧನುಸ್ಸು ರಾಶಿಯವರು ಕೃಷಿಕರಿರ್ತೀರಾ, ಇವತ್ತು ನಿಮಗೆ ಧನಾಗಮನ ಆಗುವಂಥದ್ದು ಕೂಡ ನೋಡ್ಬೋದು. ಹಾಗೆ ಅನುಕೂಲಕರ ರೀತಿಯಲ್ಲಿ ಇತ್ಯರ್ಥ ಆಗುತ್ತೆ. ಏನೇ ತೊಂದರೆಗಳು, ಏನೋ ಹಣದ ವಿಚಾರವಾಗಿ ಗಲಾಟೆಗಳು ಆಗಿದ್ರು ಕೂಡ ನಿಮ್ಮ ಅನುಕೂಲಕರ ರೀತಿಯಲ್ಲಿ ಇವತ್ತು ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು ಧನುಸ್ಸು ರಾಶಿಯವರಿಗೆ. ಹಾಗೆ ಮಕರ ರಾಶಿ, ವಾಹನ ಸವಾರರು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಬಹುದಿನದ ನಿರೀಕ್ಷೆಗಳು ಕೈಗೂಡುವಂಥದ್ದು. ನೋಡಿ, ಯಾರಾದರೂ ಈ ಡ್ರೈವರ್ಸ್ ಇರ್ತೀರಾ, ವಾಹನ ಚಲಾವಣೆ ಮಾಡ್ತಾ ಇರ್ತೀರಾ, ನೀವು ಸ್ವಲ್ಪ ವಿಶೇಷವಾಗಿ ಎಚ್ಚರಿಕೆಯಿಂದ ಮಕರ ರಾಶಿಯವರು ಇರಬೇಕಾಗುತ್ತೆ. ಮತ್ತು ತುಂಬ ದಿವಸದಿಂದ ಏನೋ ಒಂದು ಕನಸು ಕಂಡುಕೊಂಡಿರ್ತೀರಲ್ಲ, ಅವೆಲ್ಲ ನನಸಾಗುವ ಲಕ್ಷಣಗಳು ಕೂಡ ಮಕರ ರಾಶಿಯವರಿಗೆ ಕಾಣ್ತಾ ಇದೆ. ಸ್ತ್ರೀಯರಿಗೆ ಹಲವು ಖರ್ಚುಗಳು ಎದುರಾಗುವಂಥದ್ದು. ಯಾರು ಮಹಿಳೆಯರು ಇರ್ತೀರೋ ಅವರಿಗೆ ಹಲವು ಖರ್ಚುಗಳು ಕೂಡ ಇವತ್ತು ಮಕರ ರಾಶಿಯವರಿಗೆ ಕಾಣ್ತಾ ಇದೆ. ಹಾಗೆ ಕುಂಭರಾಶಿ, ಮೇಲಾಧಿಕಾರಿಗಳಿಂದ ಪ್ರಶಂಸೆ ಪ್ರೋತ್ಸಾಹಗಳು ದೊರಕುವಂಥದ್ದು. ಯಾರು ಕುಂಭರಾಶಿಗಳು ಇರ್ತೀರಾ, ನೀವು ಮಾಡತಕ್ಕಂತಹ ಕೆಲಸ ಕ್ಷೇತ್ರದಲ್ಲಿ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಯಾರು ಮೇಲಾಧಿಕಾರಿಗಳಿರ್ತಾರೆ ಅವರಿಂದ ನಿಮಗೆ ವಿಶೇಷವಾಗಿ ಇವತ್ತು ಪ್ರಶಂಸೆ ಸಿಗುವಂಥದ್ದು ಕೂಡ ನೋಡ್ಬೋದು. ಹಾಗೆ ಉದ್ಯೋಗದಲ್ಲಿ ಹೆಚ್ಚಿನ ಆಸಕ್ತಿ ಮೂಡುವಂಥದ್ದು. ನೋಡಿ, ಯಾವುದೋ ಒಂದು ಕೆಲಸ ಮಾಡ್ತಿರ್ತೀರಾ, ಯಾರೇ ಆಗಲಿ ನಮ್ಮ ಮೇಲಾಧಿಕಾರಿಗಳು ನಮ್ಮ ಪ್ರಶಂಸೆ ಮಾಡಿದ್ರೆ ನಮಗಿನ್ನೂ ಆ ಉದ್ಯೋಗ ಆಸಕ್ತಿ ಹೆಚ್ಚಾಗಿ ಒಳ್ಳೆ ಕೆಲಸಗಳನ್ನು ಮಾಡುವಂತಹ ಅವಕಾಶಗಳು ಕೂಡ ಹೆಚ್ಚಾಗುತ್ತೆ. ಮತ್ತು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಎದುರಿಸಬೇಕಾಗುವಂಥದ್ದು. ನೋಡಿ, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ನೀವು ಅದನ್ನು ಬಗೆಹರಿಸ್ಕೊಂಡು ಮುಂದುವರಿಬೇಕಾಗುತ್ತೆ. ಮತ್ತು ಕೈಗೊಂಡ ಕಾರ್ಯಗಳಲ್ಲಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಇವತ್ತು ಯಶಸ್ಸು ನಿಮಗೆ ಕುಂಭರಾಶಿಯವರಿಗೆ. ಹಾಗೆ ಕಡೆಯ ರಾಶಿ
ಮೀನರಾಶಿ. ಧಾರ್ಮಿಕ ಕ್ಷೇತ್ರಗಳ ದರ್ಶನ ಮಾಡಿವಿರಿ ಮತ್ತು ವಿವಾಹಕ್ಕೆ ಸೂಕ್ತ ವಯಸ್ಸಿನವರಿಗೆ ಅಂದುಕೊಂಡ ರೀತಿಯಲ್ಲಿ ಮದುವೆಯ ಮಾತುಕತೆ ಆಗುವಂಥದ್ದು. ನೋಡಿ, ಇವತ್ತು ಯಾರ್ಯಾರು ನಿಮ್ಮ ಧಾರ್ಮಿಕ ಕ್ಷೇತ್ರ ಕುಲದೇವರಲ್ಲಿ ಹೋಗಿ ಅನುಕೂಲ ಆಗುತ್ತೆ, ಮತ್ತು ಯಾರ್ಯಾರು ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀರ ಮೀನರಾಶಿಯವರಿಗೆ ತುಂಬ ವಿಶೇಷವಾದಂತಹ ದಿನ. ಮಾತುಕತೆ ನಡೀಬಹುದು, ಅಥವಾ ಮದುವೆಗೆ ಸಂಬಂಧಪಟ್ಟಂತ ಯಾವುದೇ ಕೆಲಸಗಳು ಮಾಡ್ಕೊಳ್ಳಿ, ಇವತ್ತು ತುಂಬ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ ಮೀನರಾಶಿಯವರಿಗೆ. ಮತ್ತು ಹೊಸ ವಸ್ತು ಏನಾದರೂ ತಗೋಬೇಕು ಅಂದ್ಕೊಂಡಿದ್ರು ಕೂಡ ತಗೊಳ್ಳಿ, ನಿಮಗೆ ಮೀನರಾಶಿಯವರಿಗೆ ತುಂಬ ವಿಶೇಷವಾದಂತಹ ದಿನ ಇವತ್ತಾಗಿರುತ್ತೆ. ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದೀವಿ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಜಾತಕವನ್ನು ಬರೆಸಬೇಕು ಅಥವಾ ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು, ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಗುರೂಜಿಯವ್ರನ್ನ ಭೇಟಿ ಆಗಬೇಕು ಅಂದರೆ ನೇರವಾಗಿ ಬಂದು ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಗುರೂಜಿಯವರ ಕಚೇರಿ ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗುವಂತ ಸಮಯ. ಇವತ್ತಿನ ದಿನ ವಿಶೇಷತೆಯಲ್ಲಿ ನಾವು ಕೊಟ್ಟಂತ ಹಣ ವಾಪಸ್ ಬರಬೇಕು ಅಥವಾ ಸಾಲ ಬೇಗ ನಮ್ಮ ಕೈಗೆ ಸೇರ್ಬೇಕು ಅನ್ನೋದಾದ್ರೆ ಯಾವ ರೀತಿಯಾಗಿರುತ್ತೆ, ಯಾವ ರಾಶಿಯವರು ಯಾವ ರೀತಿಯಾದಂತಹ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ನಾವು ಕೊಟ್ಟಂತ ಹಣ ವಾಪಸ್ ಬರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಗುರುಗಳು ನಮಗೆ ನೀಡ್ತಾರೆ. ಗುರುಗಳ ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದಷ್ಟು ಮಾಹಿತಿ. ಹೌದು, ನೋಡಿ, ಈ ಹಣ ಅನ್ನುವಂಥದ್ದು ಎಲ್ಲರಿಗೂ ಕೂಡ ತುಂಬ ಬೇಕಾಗಿರುವಂತಹ ವಸ್ತು ಆಗ್ಬಿಟ್ಟಿದೆ ಇದು. ಆಯ್ತಾ, ಏನಾಗ್ಬಿಡುತ್ತೆ, ತುಂಬ ಕಷ್ಟಪಟ್ಟು ಏನೋ ದುಡ್ದು ಏನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಯಾರಿಗೋ ಕೊಟ್ಬಿಟ್ಟಿರ್ತಾರೆ, ಏನೋ ಹತ್ರದವರು ಸಂಬಂಧಿಕರು ಅಂತೇಳಿ ಏನೋ ಕೆಲವೊಂದು ಹಣ ಕೊಟ್ಬಿಟ್ಟಿರ್ತಾರೆ. ಮತ್ತೆ ಏನಾಗ್ಬಿಡುತ್ತೆ, ಅದು ಅವ್ರು ಕೊಡೋದಿಲ್ಲ, ಮತ್ತು ಇವ್ರು ಕೇಳಲಿಕ್ಕೂ ಆಗ್ತಾ ಇರಲ್ಲ. ಎಷ್ಟೊಂದು ಕಡೆ ಎಲ್ಲೆಲ್ಲೋ ಅದು ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಇದಕ್ಕೆಲ್ಲ ಏನು ಪರಿಹಾರಗಳು, ಯಾವ ರೀತಿ ಶಾಸ್ತ್ರದಲ್ಲೆಲ್ಲ ಪರಿಹಾರಗಳಿದೆಯಾ, ಮತ್ತು ಈಗ ಯಾರಿಗೋ ಕೊಟ್ಬಿಟ್ಟಿರ್ತಾರೆ ಅದು ವಾಪಸ್ ಕೊಡ್ತಾ ಇರಲ್ಲ, ಇದಕ್ಕೆಲ್ಲ ಏನು ಪರಿಹಾರಗಳು ಮಾಡ್ಕೋಬೇಕು ನೋಡ್ಕೋಬೇಕು. ನೋಡಿ, ಕೆಲವೊಂದು ಕ್ಷೇತ್ರದಲ್ಲಿ ಏನಾಗ್ಬಿಡುತ್ತೆ, ಈಗ ಚಿಕ್ಕ ಪುಟ್ಟ ವ್ಯವಹಾರ ಮಾಡುವಂಥವ್ರು ಇರ್ತಾರೆ, ಮತ್ತು ದೊಡ್ಡ ದೊಡ್ಡ ವ್ಯವಹಾರಗಳು ಮಾಡ್ತಾ ಇರ್ತಾರೆ. ಇವ್ರಿಗೆಲ್ಲ ಯಾವ ರೀತಿ ನೋಡಿ, ಕೆಲವೊಂದು ವಿಚಾರದಲ್ಲಿ ಹಣ ಕೊಟ್ಟು ಕಳ್ಕೊಳೋದ್ರ ಜೊತೆ ಮಾನ ಮರ್ಯಾದೆನೂ ಕೂಡ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇದೆಲ್ಲ ಯಾವ ರೀತಿ ನೋಡ್ಬೋದು, ಒಂದು ಜಾತಕ ನೋಡಿ ಕೂಡ ಇವನ್ನು ನಾವು ಪರಿಶೀಲನೆ ಮಾಡಿ ಈ ರೀತಿ ಇವಕ್ಕೆಲ್ಲ ಏನು ಪರಿಹಾರಗಳು ಮಾಡ್ಕೋಬೋದು ಕೂಡ ನಾವು ವಿಶೇಷವಾಗಿ ನೋಡ್ಕೋಬಹುದಾಗಿದೆ ಒಂದು ಜಾತಕದಲ್ಲಿ. ನೋಡಿ, ಒಂದು ಲಗ್ನದಿಂದ ನಾವು ದ್ವಿತೀಯ ಭಾವವನ್ನು ಧನಭಾವ ಅಂತ ಹೇಳ್ತೀವಿ. ಅಂದರೆ ಈ ಹಣ ಈ ಕೊಡೋದಾಗ್ಲಿ ಅಥವಾ ತಗೊಳೋದಾಗ್ಲಿ ಯಾವ್ಯಾವ ರಾಶಿಯವರಿಗೆ ಮತ್ತು ಯಾವ ಲಗ್ನದವರು, ನೋಡಿ ವಿಶೇಷವಾಗಿ ಲಗ್ನ ನೋಡಿ ನಾವು ಹೇಳ್ತೀವಿ. ಕೆಲವೊಂದು ಬರೀ ರಾಶಿ ನೋಡಿನೇ ಎಲ್ಲದನ್ನು ಕೂಡ ನಾವು ನಿರ್ಣಯ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಒಂದು ಜಾತಕವನ್ನು ಪರಿಶೀಲನೆ ಮಾಡಿದಾಗ ಅವರು ಯಾವ ಲಗ್ನದಲ್ಲಿ ಜನನಾಗಿದ್ದಾರೆ, ಏನೋ ಕೊಟ್ಟು ಸಿಗಾಕೊಂಬಿಟ್ವಪ್ಪ ಅಂತ ಹೇಳ್ತಾ ಇರ್ತಾರೆ. ಈ ರೀತಿ ಜಾತಕಗಳು ಯಾರಿಗಿದೆ, ಇವ್ರು ಏನು ಪರಿಹಾರ ಮಾಡ್ಕೋಬೇಕು ನೋಡ್ಕೋಬೇಕು. ಹಾಗಾಗಿ ಯಾವುದೋ ಒಂದು ಎಲ್ಲೋ ಕಷ್ಟಪಟ್ಟು ಹಿಂದಿಂದ ದುಡ್ಕೊಂಬಂದಿರ್ತೀರಾ, ಮತ್ತು ಕೆಲವೊಂದು ವಂಶ ಪರಂಪರೆಯಾಗಿ ಕೂಡ ಚೆನ್ನಾಗಿರ್ತಾರೆ. ನೋಡಿ, ಬರ್ತಾ ಅವರು ಈಗ ನಮ್ಮವರು ಅಂತ ಕೊಟ್ಟಾಗಲೇ ಇವೆಲ್ಲ ತೊಂದರೆಗಳಾಗುವಂಥದ್ದು. ಮತ್ತು ನೋಡಿ, ಕೆಲವೊಂದು ವಿಚಾರದಲ್ಲಿ ಕೋರ್ಟು ಕಚೇರಿಗೆ ಹೋಗಿ ಅದು ಇತ್ಯರ್ಥ ಆಗುವಂಥದ್ದು ಕೂಡ ನಾವು ನೋಡಿದ್ದೀವಿ. ಇವೆಲ್ಲ ಯಾಕಾಗುತ್ತೆ, ಇದಕ್ಕೆಲ್ಲ ಪರಿಹಾರಗಳು ಮಾಡ್ಕೋಬಹುದಾ, ಇವೆಲ್ಲವನ್ನು ಕೂಡ ನೋಡಿಕೊಂಡು ನಾವು ಪರಿಹಾರಗಳನ್ನು ಮಾಡಿಕೊಂಡಾಗ ಯಾವಾಗ ನಿಮಗೆ ನೋಡಿ ಯಾರಿಗೋ ಅನುಕಂಪದಿಂದ ಒಂದು ಹಣ ಕೊಟ್ಬಿಟ್ಟಿರ್ತೀರಾ, ಅಥವಾ ನೋಡಿ ಬರೀ ಕೊಟ್ಟಿರೋದಷ್ಟೆಲ್ಲ ತೊಗೊಂಡಿರೋರ್ಗೂ ಅದೇನೇ ಪರಿಹಾರಗಳಿದೆ. ಯಾಕಂದರೆ ಹಣ ತೊಗೊಂಡ್ಬಿಟ್ಟಿರ್ತೀವಿ, ಕೊಡ್ಲಿಕ್ಕೆ ಆಗ್ತಾ ಇರಲ್ಲ, ನಮ್ಮ ಹತ್ರ ಕೆಲವೊಂದು ವಿಚಾರದಲ್ಲಿ ದುಡ್ಡಿದ್ರೂ ಕೂಡ ನಾವು ಅದನ್ನ ಹಣವನ್ನು ಮರುಪಾವತಿ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಯಾಕಂದ್ರೆ ಋಣಬಾಧೆ ನಮ್ಮನ್ನ ಕಾಡ್ತಾ ಇರುತ್ತೆ. ಈ ಋಣಬಾಧೆಯನ್ನು ನಾವು ಅದನ್ನ ಕಡಿಮೆ ಮಾಡಿದ್ರೇನೆ ನಮಗೆ ಅಲ್ಲಿ ಮುಂದೆ ಜಾಗ ಮತ್ತೆ ದಾರಿ ಕಾಣುವಂಥದ್ದು. ಹಾಗಾಗಿ ಯಾರ್ಯಾರಿಗೆ ಈ ಋಣಬಾಧೆ ಹೆಚ್ಚಾಗ್ತಾ ಇದೆ, ಸಾಲ ತಗೊಂಡ್ಬಿಟ್ಟಿರ್ತೀರಾ, ಕೊಡ್ಲಿಕ್ಕೆ ಆಗ್ತಾ ಇರಲ್ಲ, ಮತ್ತೆ ತುಂಬಾ ಕಷ್ಟ ಅನುಭವಿಸ್ತಿರ್ತೀರಾ. ಬೆಳಿಗ್ಗೆ ಎದ್ರೆ ಈಗ ಏನಾಗ್ಬಿಡುತ್ತೆ, ಯಾರಾದ್ರೂ ಒಂದು ಫೋನ್ ಕಾಲ್ ಬಂದ್ಬಿಟ್ರೆ ಮನಸ್ಸೆಲ್ಲ ನಮಗೆ ಅದು ತೊಂದರೆ ಆಗ್ಬಿಡುತ್ತೆ. ಯಾಕಂದ್ರೆ ಅವತ್ತಿನ ದಿನನೇ ಏನು ಕೆಲಸ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ತುಂಬಾ ಕಷ್ಟಗಳು ಅನುಭವಿಸುವಂಥದ್ದು ಇವೆಲ್ಲವೂ ಕೂಡ ನಾವು ಸಾಮಾನ್ಯವಾಗಿ ನೋಡ್ತಾನೆ ಇರ್ತೀವಿ. ಆದ್ರೆ ಇವ್ರು ಏನ್ ಮಾಡ್ಬೇಕಪ್ಪ, ಇವ್ರಿಗೆಲ್ಲ ಏನು ಪರಿಹಾರಗಳು, ಈ ಜಾತಕ ರೀತಿಯಾಗಿ ಪರಿಹಾರಗಳು ಇದೆಯಾ, ಇವೆಲ್ಲವನ್ನು ಕೂಡ ತಿಳ್ಕೊಂಡು ಮಾಡ್ಕೋಬೇಕಾಗತ್ತೆ. ನಾನೊಂದು ಕೆಲವೊಂದು ರಾಶಿಗಳು ಮತ್ತೆ ಲಗ್ನದಿಂದ ಹೇಳ್ತೀನಿ, ಕೆಲವೊಂದು ರಾಶಿ ಮತ್ತೆ ಈ ಲಗ್ನದವರು ಏನ್ ಮಾಡ್ಕೋಬೇಕು ಅಂತ. ನೋಡಿ, ಪ್ರಥಮವಾಗಿ ಯಾರಾದರೂ ಈಗ ಹಣ ಕೊಟ್ಟಿರುವಂಥವ್ರು
ಕುಂಭರಾಶಿಯವರು ಏನಾದರೂ ಇದ್ದರೆ, ಮೇಷ ಲಗ್ನದಲ್ಲಿ ಏನಾದರೂ ಜನನ ಆಗಿದೆ ನೋಡಿ, ಪ್ರಥಮ ರಾಶಿ ಇದು. ಈ ಪ್ರಥಮ ಲಗ್ನದಲ್ಲಿ ಏನಾದರೂ ಜನನ ಆಗಿ ಬುಧಗ್ರಹ ಏನಾದರೂ ಲಗ್ನದಲ್ಲಿ ದ್ವಿತೀಯಾಧಿಪತಿ ಶುಕ್ರ ಕನ್ಯಾ ರಾಶಿಯಲ್ಲಿ ಏನಾದರೂ ಇದ್ದರೆ ನೋಡಿ ಏನಾಗ್ಬಿಡುತ್ತೆ, ದ್ವಿತೀಯಾಧಿಪತಿ ಅಂತಂದರೆ ಮೇಷದಿಂದ ದ್ವಿತೀಯಾಧಿಪತಿ ವೃಷಭ ರಾಶಿ. ಈ ವೃಷಭ ರಾಶಿಗೆ ಶುಕ್ರನು ಅಧಿಪತಿ ಆಗಿರ್ತಾನೆ. ಈ ಶುಕ್ರ ಗ್ರಹ ಏನಾದರೂ ಕನ್ಯಾ ರಾಶಿಯಲ್ಲಿ ಸ್ಥಿರವಾಗಿದ್ದರೆ ಇವರಿಗೆ ತುಂಬ ಕಷ್ಟ ನಷ್ಟಗಳಾಗುವಂಥದ್ದು. ಯಾರಿಗೆ ದುಡ್ಡು ಕೊಟ್ಟರು ವಾಪಸ್ ಬರಲ್ಲ. ಹೇಳ್ತಾ ಇರ್ತಾರೆ ನೋಡಿ, ಯಾವಾಗಲೂ ನಾವು ದುಡ್ಡು ಕೊಟ್ಬಿಡ್ತೀವಿ ನಮ್ಗೆ ವಾಪಸ್ಸೇ ಕೊಡಲ್ಲ ಅಂತೇಳಿ ತುಂಬ ಜನ ಹೇಳ್ತಾ ಇರ್ತಾರೆ. ಯಾರಿಗೆ ದುಡ್ಡು ಕೊಟ್ಟರು ಅವ್ರಿಗೆ ವಾಪಸ್ ಬರಲ್ಲ. ಇವ್ರು ಏನಾಗ್ಬಿಡ್ತಾರೆ, ಬರ್ತಾ ಬರ್ತಾ ಯಾರಿಗೂ ಕೇಳಿದವ್ರಿಗೆ ದುಡ್ಡು ಕೊಡೋಕ್ಕೆ ಅವಾಗ ಮನಸ್ಸೇ ಬರೋದಿಲ್ಲ. ಅವಾಗ ಕೆಲವ್ರು ಏನಾಗುತ್ತೆ, ನೋಡಪ್ಪ ಇವನ ಹತ್ರ ಇದ್ರೂ ಕೊಡಲ್ಲ, ನಮ್ಮ ಕಷ್ಟಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಆದರೆ ಪಾಪ ಅವ್ರು ಕೊಡ್ತಾ ಇರ್ತಾರೆ, ಕೊಟ್ಟರೆ ಯಾರು ವಾಪಸ್ ಕೊಡೋದಿಲ್ಲ. ಅದು ವಾಪಸ್ ತೊಗೋಬೇಕಂದ್ರೆ ತುಂಬ ಕಷ್ಟ ಆಗ್ತಿರುತ್ತೆ. ಹಾಗಾಗಿ ಯಾರು ಮೇಷ ಲಗ್ನದಲ್ಲಿದ್ದೀರಾ, ಈ ದ್ವಿತೀಯಾಧಿಪತಿ ಏನಾದರೂ ಶುಕ್ರ ಕನ್ಯಾ ರಾಶಿಯಲ್ಲಿ ನಿಮ್ಮ ಜಾತಕದಲ್ಲಿತ್ತು ಅಂದರೆ ದಯವಿಟ್ಟು ನೀವು ಯಾರಿಗೂ ಕೊಡಬಾರ್ದು. ಯಾಕಂದರೆ ಇಲ್ಲಾಂದರೆ ಬೇರೆಯವ್ರ ಕಡೆಯಿಂದ ಕೊಡಿಸೋದು ಆ ಥರ ಏನಾದರೂ ನೀವು ಮಾಡ್ಕೋಬೇಕಾಗುತ್ತೆ. ಹಾಗೆ ಮತ್ತೇನಾಗ್ಬಿಡುತ್ತೆ ಗೊತ್ತಾ, ಈ ಥರ ದುಡ್ಡು ಕೊಟ್ಟರೆ ನೀವು ಆ ವ್ಯಕ್ತಿಯಿಂದ ನಿಷ್ಠೂರಗಳು ಆಗಿ ತುಂಬ ಜಗಳಗಳು ಕಲಹಗಳಾಗುವಂಥದ್ದು ಕೂಡ ಅಲ್ಲಿವರೆಗೂ ಹೋಗುವಂತಹ ಲಕ್ಷಣಗಳು ಕೂಡ ನಿಮಗೆ ಕಾಣ್ತಾ ಇದೆ ಮೇಷ ಲಗ್ನದವ್ರಿಗೆ. ಹಾಗೆ ಮಿಥುನ ಲಗ್ನದಲ್ಲಿ ಜನನವಾಗಿದ್ದು ದ್ವಿತೀಯಾಧಿಪತಿ ಹಾಗೂ 6ನೇ ಸ್ಥಾನಾಧಿಪತಿ ಪರಿವರ್ತನೆ ಇದ್ದರೆ, ಕುಜ ಅಥವಾ ಚಂದ್ರ ಏನಾದರೂ ಪರಿವರ್ತನೆ ಏನಾದರೂ ಇತ್ತು ಅಂದರೆ ಮಿಥುನ ಲಗ್ನದವ್ರಿಗೂ ಕೂಡ ತುಂಬ ಅನಾನುಕೂಲಗಳಾಗುತ್ತೆ. ನೀವು ದುಡ್ಡು ಕೊಟ್ಟರೆ ನಿಮಗೂ ಕೂಡ ವಾಪಸ್ ಬರುವುದಿಲ್ಲ. ಹಾಗೆ ಮತ್ತೆ ಈ ಭೂಮಿ ಆಗಲಿ ಅಥವಾ ಈ ಮನೆ ವ್ಯವಹಾರ ಮಾಡ್ಕೊಂಡು ಏನಾದರೂ ನೀವು ಕೊಟ್ಟರೆ ಅಂದರೆ ಇದರಿಂದ ತುಂಬ ಅನಾನುಕೂಲ ಆಗುತ್ತೆ. ಏನೋ ಒಂದು ಭೂಮಿ ಕೊಟ್ಬಿಟ್ಟಿರ್ತೀರಾ, ಒಂದು ಸೈಟ್ ಏನೋ ಮಾರಾಟ ಮಾಡಿಬಿಟ್ಟಿರ್ತೀರ, ಕೊಟ್ಬಿಡ್ತಾರೆ, ಅವ್ರು ನಂಬ್ಕೊಂಡು ಕೊಟ್ಬಿಟ್ಟಿರ್ತೀರ. ಆದರೆ ಭೂಮಿ ವಿಚಾರದಲ್ಲಿ ಇವ್ರಿಗೇನಾದರೂ ಮಿಥುನ ಲಗ್ನದವ್ರಿಗೆ ಜನನ ಆಗಿದ್ರೆ ಪರಿವರ್ತನೆ, ಚಂದ್ರ ಮತ್ತು ಕುಜ ಏನಾದರೂ ಪರಿವರ್ತನೆ ಆಗಿದ್ದರೆ ನಿಮಗೆ ಹಣ ಬರೋದಿಲ್ಲ. ಯಾಕಂದರೆ ಯಾವುದೇ ಕಾರಣಕ್ಕೂ ಮಿಥುನ ಲಗ್ನದಲ್ಲಿ ಜನನ ಆಗಿರುವವರು ಚಂದ್ರ ಕುಜ ಏನಾದರೂ ಪರಿವರ್ತನೆಯಿದ್ದಾಗ ಭೂಮಿ ವಿಚಾರದಲ್ಲಿ ಮಾತ್ರ ಹಣವನ್ನು ಕೊಡೋದಾಗಲಿ ತಗೊಳ್ಳೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಸಿಂಹ ಲಗ್ನದಲ್ಲಿ ಕುಂಭರಾಶಿಯವರಿಗೆ ಶನಿ ಪರಿವರ್ತನೆ ಆಗಿದ್ದರೆ, ಗುರುಗ್ರಹ ಮಕರ ರಾಶಿಯಲ್ಲಿ ಏನಾದರೂ ಇದ್ದರೆ ಇವರು ಕೂಡ ಕೋರ್ಟು ಕಚೇರಿ ಹೋಗುವಂತಹ ಲಕ್ಷಣಗಳು ಕಾಣುತ್ತೆ ನೋಡಿ. ಸಿಂಹ ಲಗ್ನ ನೋಡ್ಕೋಬೇಕಾಗುತ್ತೆ. ಯಾರಾದರೂ ಸಿಂಹ ಲಗ್ನದಲ್ಲಿ ಏನಾದರೂ ಜನನ ಆಗಿದ್ದರೆ ಅವರು ಕುಂಭರಾಶಿಯವರಿಗೆ ಶನಿ ಪರಿವರ್ತನೆ ಏನಾದರೂ, ಸಿಂಹ ಮತ್ತು ಕುಂಭರಾಶಿ ನೋಡಿ ತ್ರಿಕೋನ ನಕ್ಷತ್ರಗಳು ಅಂತ ಹೇಳ್ತೀವಿ, ಈ ರೀತಿ ಏನಾದರೂ ಶನಿ ಏನಾದರೂ ಅಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದರೆ ನಿಮಗೆ ತುಂಬ ತೊಂದರೆಗಳಾಗುತ್ತೆ. ನೀವು ಕೂಡ ಏನಾದರೂ ಹಣಗಳು ಕೊಟ್ಟರೆ ನಿಮಗೆ ಬರೋದೇ ಇಲ್ಲ. ಈ ರೀತಿ ತುಂಬ ತೊಂದರೆಗಳು ಅನುಭವಿಸ್ತಾ ಇರ್ತೀವಿ. ಈ ಕೋರ್ಟು ಕಚೇರಿಗೆ ಹೋದ್ರೂ ಕೂಡ ಅಲ್ಲೂ ಕೂಡ ಇತ್ಯರ್ಥ ಆಗ್ತಾ ಇರಲ್ಲ, ಹಣ ಬರೋದೇ ಇಲ್ಲ. ಇಷ್ಟು ಮಟ್ಟಕ್ಕೆಲ್ಲ ಹೋಗುವಂತಹ ಲಕ್ಷಣಗಳು ಸಿಂಹ ಲಗ್ನದವರು ಹುಟ್ಟಿದವ್ರಿಗೆ ಆಗುತ್ತೆ. ಹಾಗೆ ಕುಂಭ ಲಗ್ನದಲ್ಲಿ ಏನಾದರೂ ಜನನವಾಗಿದ್ದರೆ ನೋಡಿ, ಲಗ್ನ ನೋಡ್ಕೋಬೇಕು. ಕೆಲವರಿಗೆ ನೋಡಿ ನಿಮಗೆ ನಕ್ಷತ್ರ ಗೊತ್ತಿರುತ್ತೆ, ರಾಶಿ ಗೊತ್ತಿರುತ್ತೆ, ಆದರೆ ಜನ್ಮ ಜಾತಕ ಅದು ಬರೆಸಿದಾಗಲೇ ಮಾತ್ರನೇ ನಿಮಗೆ ನಿಮ್ಮ ಲಗ್ನ ಗೊತ್ತಾಗುವಂಥದ್ದು. ನೋಡಿ ಲಗ್ನದಿಂದ ನೋಡಿ ಈ ಜಾತಕ ನಾವು ನಿರ್ಣಯ ಮಾಡ್ತಾ ಇರುವಂಥದ್ದು. ಯಾರಾದರೂ ಕುಂಭ ಲಗ್ನದಲ್ಲಿ ಏನಾದರೂ ಜನಿಸಿದ್ರೆ ದ್ವಿತೀಯ ಸ್ಥಾನಾಧಿಪತಿ ನೋಡಿ, ಯಾವಾಗಲೂ ನಾವು ದ್ವಿತೀಯ ಸ್ಥಾನಾಧಿಪತಿ ಯಾಕೆ ಹೇಳ್ತೀವಿ ಅಂದರೆ, ನೀವು ಯಾವ ಲಗ್ನದಾದರೂ ಜನನ ಮಾಡಿ ನಿಮ್ಮ ಮನೆಯಿಂದ ದ್ವಿತೀಯ ಭಾವವನ್ನು ನಾವು ಧನಭಾವ ಅಂತ ಹೇಳ್ತೀವಿ. ಹಣ ಬರಲಿಕ್ಕೆ ಆಗಲಿ ಹಣ ನಮಗೆ ಕಳ್ಕೊಳ್ಲಿಕ್ಕೆ ಆಗಲಿ ಆ ಭಾವದಲ್ಲಿ ನೋಡಬೇಕು. ಯಾವ್ಯಾವ ರಾಶಿಗಳಲ್ಲಿ ಅದು 2ನೇ ಭಾವ ಯಾವ ರಾಶಿ ಆಗಿರುತ್ತೆ, ಮತ್ತು ಯಾವ ಯಾವ ನಕ್ಷತ್ರಗಳಲ್ಲಿ, ಮತ್ತು ದ್ವಿತೀಯ ಸ್ಥಾನಾಧಿಪತಿ ವ್ಯವಸಾಯದಲ್ಲಿ ಏನಾದರೂ ದ್ವಿತೀಯ ಸ್ಥಾನದಲ್ಲಿ ಬುಧ ಗ್ರಹ ಏನಾದರೂ ಇದ್ದರೆ ಜೀವನ ಪರ್ಯಂತವೂ ಕೂಡ ಇವರಿಗೆ ಹಣ ಉಳಿಯೋದೇ ಇಲ್ಲ. ಈ ರೀತಿ ಸಿಂಹರಾಶಿ ಮತ್ತು ಕುಂಭ ಲಗ್ನದವರು ಕೂಡ ನೋಡ್ಕೋಬೇಕಾಗುತ್ತೆ. ಇದಕ್ಕೆಲ್ಲ ಏನು ಪರಿಹಾರಗಳು ನೋಡಿ, ಕೆಲವೊಂದು ಪರಿಹಾರಗಳು ನೀವು ಯಾವುದೇ ರಾಶಿ ಯಾವುದೋ ಲಗ್ನದವರು ತಗೊಳ್ಳಿ. ಕೆಲವೊಬ್ರಿಗೆ ಏನಾಗ್ಬಿಡುತ್ತೆ ಗೊತ್ತಾ, ಅವ್ರದ್ದು ಲಗ್ನ ಗೊತ್ತಿರಲ್ಲ, ರಾಶಿ ಗೊತ್ತಿರಲ್ಲ. ಇವರೆಲ್ಲ ಏನು ಪರಿಹಾರಗಳು ಮಾಡ್ಕೋಬೇಕು, ಹಣ ಕೊಟ್ಬಿಟ್ಟಿರ್ತೀರ, ಹಣ ಬರ್ತಾ ಇರಲ್ಲ ನಿಮಗೆ. ತುಂಬ ದಿವಸದಿಂದ ಯಾವುದೋ ಒಂದು ವ್ಯವಹಾರದಲ್ಲಿ, ಭೂಮಿ ವ್ಯವಹಾರ ಆಗಲಿ ಅಥವಾ ಯಾವುದೋ ವ್ಯವಹಾರಗಳಲ್ಲಿ ಹಣ ಕೊಟ್ಟು ಸಿಗಾಕೊಂಡ್ಬಿಟ್ಟಿರ್ತೀರ. ಈಗ ಕೆಲವರು ಕೇಳಲಿಕ್ಕಾಗಲ್ಲ, ಕೆಲವರು ಬಿಡ್ಲಿಕ್ಕಾಗಲ್ಲ, ಮತ್ತು ಸುಮ್ಮನೆ ವಿನಾಕಾರಣ ಜಗಳಗಳಾಗುತ್ತೆ ಅಂತ ಕೆಲವರು ಸುಮ್ಮನೆ ಆಗ್ಬಿಟ್ಟಿರ್ತೀರ. ಇವರೆಲ್ಲ ಏನು ಮಾಡ್ಕೋಬೇಕು, ಕೆಲವೊಂದು ಚಿಕ್ಕ ಪುಟ್ಟ ಪರಿಹಾರಗಳು ನಾನು ಹೇಳ್ತೀನಿ ನೋಡಿ. ಮನೆಯ ಮುಂದೆ ಬಲಭಾಗದಲ್ಲಿ ದಾಳಿಂಬೆ ಗಿಡ ನೆಡಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ನೋಡಿ ದಾಳಿಂಬೆ ಗಿಡ ತುಂಬ ವಿಶೇಷವಾಗಿ ಹಣ ನಮ್ಗೇನಾದರೂ ಯಾರಾದರೂ ಕೊಡಬೇಕು ಅಂದ್ಕೊಂಡಿದ್ರೆ ಆ ಧನಾಗಮನ ಆಗಲಿ ಅಂತ ಹೇಳ್ತಾ ಆ ಒಂದು ಆ ದಾಳಿಂಬೆ ಗಿಡವನ್ನು ದಿನನಿತ್ಯವೂ ಕೂಡ ನಾವು ನೋಡ್ತಾ ಇದ್ದರೆ ನಮಗೆ ಯಾವುದೇ ರೀತಿ ಋಣಬಾಧೆ ನಮಗೆ ವಿಮೋಚನೆ ಆಗುತ್ತೆ ಅಂತ ಶಾಸ್ತ್ರ. ಹಾಗಾಗಿ ನಿಮ್ಮ ಮನೆಯ ಬಲಭಾಗದಲ್ಲಿ ದಾಳಿಂಬೆ ಗಿಡವನ್ನು ನೆಡಬೇಕಾಗುತ್ತೆ. ಹಾಗೆ ಪ್ರತಿ ಶನಿವಾರ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನ ಸಿಂಧೂರವನ್ನು ಹಣೆಗೆ ಹಚ್ಕೋಬೇಕಾಗುತ್ತೆ. ನೋಡಿ ಶನಿವಾರಗಳು ಆಂಜನೇಯ ದೇವಸ್ಥಾನ ಎಲ್ಲ ಕಡೆ ನಮಗೆ ಸಿಗುತ್ತೆ. ಶನಿವಾರ ದೇವಸ್ಥಾನಕ್ಕೆ ಹೋಗಿ ಸಿಂಧೂರ ಕೊಡ್ತಾರೆ.
ಆ ಚಂದ್ರ ಅಂತಲೂ ಕೂಡ ನಾವು ಹೇಳ್ತೀವಿ. ಅದನ್ನು ಹಣೆಗಿಟ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ನಿಮಗೆ ಸಾಲದಿಂದ ನೋಡಿ, ಯಾರೋ ಸಾಲ ತಗೊಂಡಿದ್ರು ಕೂಡ ನಿಮ್ಗೆ ಅದರ ವಿಮೋಚನೆ ಕೂಡ ಆಗುವಂಥದ್ದು, ಮತ್ತು ಹಣ ಮರುಪಾವತಿ ಮಾಡುವಂತಹ ಅನುಕೂಲ ಕೂಡ ಆಗುವಂಥದ್ದು ನೋಡ್ಬೋದು. ಮತ್ತು ಯಾರು ಸಾಲ ಕೊಟ್ಬಿಟ್ಟು ಅವರು ಕೊಡ್ತಾನೆ ಇರಲ್ವಲ್ಲ, ಅವರಿಗೆ ಒಂದು ಹೇಳ್ತೀನಿ ಕೊಡಿ, ಒಂದು ತೆಂಗಿನಕಾಯಲ್ಲಿ ಒಂದು ತುಪ್ಪದಿಂದ ಅರಿಶಿಣವನ್ನು ಕಲಸಿ ಅವ್ರನ್ನ ಹೆಸರನ್ನ ತೆಂಗಿನಕಾಯಿಗೆ ಬರಿಬೇಕಾಗುತ್ತೆ. ನೋಡಿ, ಅರ್ಥ ಮಾಡ್ಕೋಬೇಕು. ನೋಡಿ, ಒಂದು ತೆಂಗಿನಕಾಯಿನಲ್ಲಿ ತುಪ್ಪದಿಂದ ಅರಿಶಿಣವನ್ನು ಕಲಸಿ ಅವರ ಹೆಸರು, ಯಾರಿಗೆ ನೀವು ಸಾಲ ಕೊಟ್ಬಿಟ್ಟಿರ್ತೀರಾ ಅವ್ರ ಹೆಸರನ್ನು ಬರೆದು ನೋಡಿ, ವಿಶೇಷವಾಗಿ ಸಮಯ ಸಂದರ್ಭ ಅಂತ ಇರುತ್ತೆ. ಆಂಜನೇಯ ದೇವಸ್ಥಾನದ ಮುಂಭಾಗ ಯಮಗಂಡ ಕಾಲದಲ್ಲಿ 3 ಬಾರಿ ಅದನ್ನು ನಿಲ್ಲಿಸಿ ನೀವು ಒಡೆದು ಬರಬೇಕಾಗುತ್ತೆ, ದೃಷ್ಟಿ ತೆಗೆದು ಒಡೆದು ಬರಬೇಕಾಗುತ್ತೆ. ಆಂಜನೇಯನ ದೇವಸ್ಥಾನದ ಮುಂದೆ ಯಮಗಂಡ ಕಾಲ ನೋಡಿ, ಮಧ್ಯಾಹ್ನ ಯಮಗಂಡ ಕಾಲ ಯಾವತ್ತೂ ಕೂಡ ಶನಿವಾರದೊಂದು ಮಧ್ಯಾಹ್ನ ಯಮಗಂಡ ಕಾಲ 1:45ರಿಂದ 2:15ವರೆಗೂ ಮಧ್ಯಾಹ್ನ ಟೈಮಲ್ಲಿ ಇರುತ್ತೆ. ಈ ರೀತಿ ನೋಡಿಕೊಂಡು ಅವತ್ತು ಯಮಗಂಡ ಕಾಲ ಯಾವೊಂದು ಸಂದರ್ಭದಲ್ಲಿದೆ ಅದನ್ನು ನೋಡ್ಕೊಂಡೋಗಿ ಯಮಗಂಡ ಕಾಲದಲ್ಲಿ ನೀವು ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ತೆಂಗಿನಕಾಯಿನ ದೃಷ್ಟಿ ತೆಗೆದು ಹೊಡೆದು ಬನ್ನಿ, ನಿಮಗೆ ಅನುಕೂಲ ಆಗುತ್ತೆ. ಯಾರಾದರೂ ದುಡ್ಡು ಕೊಡಬೇಕಾಗಿದ್ದರೆ ಅದು ಕೊಡ್ತಾರೆ. ಮತ್ತು ನಿಮ್ಮ ಮನೆಯಲ್ಲೇ ಆಗಲಿ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಕೆಲವರು ನೋಡಿ ಅಂಗಡಿಗಳಲ್ಲಿ ಸಾಲ ಮಾಡಿಬಿಟ್ಟಿರ್ತಾರೆ, ಅಂಗಡಿಗಳಲ್ಲಿ ದುಡ್ಡು ಕೊಡ್ತಾ ಇರಲ್ಲ. ಈಗ ಕೆಲವು ಚಿಲ್ಲರೆ ಅಂಗಡಿಗಳಿರ್ಬೋದು, ಇಲ್ಲ ಯಾವುದೇ ಅಂಗಡಿಗಳಲ್ಲಾಗಲಿ ಏನಾಗ್ಬಿಡುತ್ತೆ, ಕೆಲವೊಂದು ಅಂಗಡಿಗಳಲ್ಲಿ ಸಾಲ ಕೊಡಬೇಕಾಗುತ್ತೆ. ಯಾಕಂದರೆ ಮುಂಚೆನೇ ಕೊಟ್ಬಿಟ್ಟು ತಗೊಳ್ಳೋವಂಥದ್ದು ಅದು ಮಾಡ್ತಾ ಇರ್ತಾರೆ. ಆದರೆ ಎಷ್ಟೋ ಒಂದು ಲಕ್ಷಗಟ್ಟಲೆ ಕೆಲವರು ಸಾಲ ಕೊಟ್ಬಿಟ್ಟಿರ್ತಾರೆ, ಕೆಲವರು 1000 ಗಟ್ಟಲೆ ಕೊಟ್ಟಿರ್ತಾರೆ, ಅದು ವಾಪಸ್ ಬರ್ತಾ ಇರಲ್ವಲ್ಲ. ಅವ್ರೇನು ಮಾಡ್ಕೋಬೇಕು ನೋಡಿ, ನಿಮ್ಮ ಅಂಗಡಿಯಲ್ಲಾಗಲಿ ಅಥವಾ ಮನೆಗಳಲ್ಲಾಗಲಿ ಈ ಧನಾಕರ್ಷಣ ಯಂತ್ರವನ್ನು ನಾವು ಸ್ಥಾಪನೆ ನೀವು ಮಾಡ್ಕೋಬೇಕಾಗುತ್ತೆ. ನೋಡಿ, ಧನಾಕರ್ಷಣೆ ಯಂತ್ರ ಬರುತ್ತೆ, ಅದಕ್ಕೆ ನೋಡಿ ಯಾವುದೇ ಆ ಧನಾಕರ್ಷಣೆ ಯಂತ್ರ ಜೊತೆಗೆ ಯಾವುದೇ ಯಂತ್ರ ಆಗಲಿ ಯಾವತ್ತು ನಾವು ಅನುಷ್ಠಾನ ಮಾಡಿ ಪೂಜೆ ಮಾಡಿ ಮಂತ್ರ ಸಹಿತವಾಗಿ ಪೂಜಾದಿಗಳನ್ನು ಮಾಡಿ ನಾವು ಆ ಯಂತ್ರ ಸ್ಥಾಪನೆ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಿಮ್ಗೆ ಯಾರಿಗಾದರೂ ಈ ರೀತಿಯ ಧನಾಕರ್ಷಣೆ ಯಂತ್ರ ಬೇಕಂದ್ರೂ ಕೂಡ ಸಂಪರ್ಕ ಮಾಡಿ, ನಿಮಗೂ ನಾವು ತಲುಪಿಸುವಂತಹ ವ್ಯವಸ್ಥೆ ಕೂಡ ಮಾಡ್ತೀವಿ. ಧನಾಕರ್ಷಣ ಯಂತ್ರವನ್ನು ನೀವು ಇಟ್ಟು ಪೂಜೆ ಮಾಡಿ ಯಾವುದೇ ರೀತಿಯ ಹಣದಿಂದ ಬರುವಂತಹ ತೊಂದರೆಗಳು, ತಾಪತ್ರಯಗಳು, ತೊಡಕುಗಳು, ಆತಂಕಗಳು ಎಲ್ಲವೂ ಕೂಡ ನಿರ್ನಾಮ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಧನಾಕರ್ಷಣೆ ಯಂತ್ರ ನಿಮಗೆ ಅಗತ್ಯತೆ ಇದ್ರೆ ಸಿಂಪಲ್, ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಬೇಕಾಗತ್ತೆ. ನಿಮ್ಮ ವಿಳಾಸಕ್ಕೆ ತಲುಪಿಸುವಂತಹ ಪ್ರಯತ್ನವನ್ನ ಪಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.